ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ. ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ? ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್ಗೆ ಮಕ್ಕಳನ್ನು ಪಡೆಯಲು ಇಂದೇ ಭೇಟಿ ಕೊಡಿ. ಮೇಘ ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ. ರೈತರಿಗೆ ಹೊಸ ಆವಿಷ್ಕಾರಗಳು ತಲುಪಲು ಕೃಷಿ ವಿದ್ಯಾರ್ಥಿಗಳು ಮುಂದಾಗಬೇಕು. ಸುಂದರ್ ರಾಜ್. ವಫ್ತ್ ಆಸ್ತಿಯ ಹೆಸರಿನಲ್ಲಿ ಗೊಂದಲ, ಕಾಂಗ್ರೆಸ್ ಸರ್ಕಾರ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಪದವಿ ಪೂರ್ವ ಕಾಲೇಜುಗಳ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆ, ರಾಜ್ಯ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟ ಆಯೋಜನೆ. ರವೀಂದ್ರ ಜಾಲ್ದಾರ್. ನವೆಂಬರ್ 27ರಿಂದ 3 ದಿನ ನವದೆಹಲಿಯಲ್ಲಿ AIDSO ಅಖಿಲ ಭಾರತ ಸಮ್ಮೇಳನ. ಶಿಲ್ಪ. ಸಂವಿಧಾನ ಪೀಠಿಕೆ ಸರ್ಕಾರಿ ಕಚೇರಿ, ಸಹಕಾರ ಸಂಘ ಸೇರಿ ಎಲ್ಲೆಡೆ ಅಳವಡಿಸಿ ಸಂಗೊಳ್ಳಿ ಸೋಮಣ್ಣ. ತುಗನೂರು ಬಳಿ ಟವರ್ಗೆ ಲಾರಿ ಡಿಕ್ಕಿ, ತಪ್ಪಿದ ಅನಾಹುತ, 9 ಹಳ್ಳಿಗಳಿಗೆ ವಿದ್ಯುತ್ ಕಡಿತ. ಪಾಲಿಟೆಕ್ನಿಕ್ ಕಾಲೇಜು ಬಳಿ ಟಿಪ್ಪರ್ ಡಿಕ್ಕಿ, ಮಹಿಳೆ ಗಂಭೀರ ಗಾಯ. ನಗರದ ವಾರ್ಡ್ 31ರಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ, 3 ಬಂಧನ. ಈಗ ವಾರ್ತೆಗಳ ವಿವರ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಗುಣಮಟ್ಟದ ಶಿಕ್ಷಣ, ಸಂಶೋಧನೆ, ತಂತ್ರಜ್ಞಾನ ಬೆಳವಣಿಗೆಯಿಂದಾಗಿ ವಿಶ್ವವಿದ್ಯಾಲಯ ವಿಸ್ತರಣೆಯಾಗಿದ್ದು, ಕೃಷಿ ಪದವಿ ಮುಗಿಸಿಕೊಂಡ ನಂತರ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅವಕಾಶಗಳಿದ್ದು, ರೈತರಿಗೆ ಹೆಚ್ಚು ಉಪಯೋಗವಾಗುವಂತೆ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಕೃಷಿ ಕ್ಷೇತ್ರದ ಆಯ್ಕೆಗೆ ಒಂದು ಅರ್ಥ ದೊರೆಯುತ್ತದೆ ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಾರ್ಯದರ್ಶಿ ಸುರೇಶ್ ಬಾಬು ಎಂ ಹೇಳಿದರು. ನಗರದ ಕೃಷಿ ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಲ್ಲಿ ಕೃಷಿ ವಿಶ್ವವಿದ್ಯಾಲಯದ 16ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕೃಷಿ ವಿಶ್ವವಿದ್ಯಾಲಯದ 16ನೇ ಸಂಸ್ಥಾಪನೆ ವರ್ಷಕ್ಕೆ ಪೂರ್ಣಗೊಳಿಸಿ 17ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಈ 16 ವರ್ಷದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಸಾಕಷ್ಟು ಅಭಿವೃದ್ಧಿ ಹೊಂದಿ 4ರಿಂದ 5 ವಿಸ್ತೀರ್ಣ ಕಾಲೇಜುಗಳನ್ನು ಆರಂಭಿಸಿದೆ. ಇದಕ್ಕೆ ಹಿಂದಿನ ಕುಲಪತಿಗಳು ಶ್ರಮದ ಜೊತೆಗೆ ಗುಣಮಟ್ಟದ ಶಿಕ್ಷಣ ಮತ್ತು ಉತ್ತಮ ಸಂಶೋಧನೆಗಳಿಂದಾಗಿ ಕೃಷಿ ವಿಶ್ವವಿದ್ಯಾಲಯ ಬೆಳೆಯಲು ಸಾಧ್ಯವಾಗಿದೆ. ಕೃಷಿ ವಿಶ್ವವಿದ್ಯಾಲಯದಿಂದಾಗಿ ರೈತರಿಗೆ ಸಾಕಷ್ಟು ಕೊಡುಗೆ ನೀಡಿದೆ ಎಂದರು. ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮಾಡಿ ಸಾಕಷ್ಟು ವಿದ್ಯಾರ್ಥಿಗಳು ಕೃಷಿಯಲ್ಲಿ ಉನ್ನತ ಹುದ್ದೆಗಳು, IAS ಅಧಿಕಾರಿಗಳಾಗಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯ ಆರಂಭದಲ್ಲಿ ಧಾರವಾಡ ವಿಶ್ವವಿದ್ಯಾಲಯದಿಂದ ಬೇರ್ಪಟ್ಟ ನಂತರ ಸಾಕಷ್ಟು ಅಭಿವೃದ್ಧಿಯಾಗಿದೆ. ಕೃಷಿ ವಿಶ್ವವಿದ್ಯಾಲಯದಿಂದ ಈ ಭಾಗದ ರೈತರಿಗೆ ಸಾಕಷ್ಟು ಅನುಕೂಲಗಳಾಗಿವೆ. ರಾಜ್ಯದಲ್ಲಿ ಸಾಕಷ್ಟು ಕೃಷಿ ವಿಶ್ವವಿದ್ಯಾಲಯಗಳಿದ್ದರೂ ಅವುಗಳಿಗಿಂತ ರಾಯಚೂರು ಕೃಷಿ ಭಿನ್ನವಾಗಿದೆ. ಈ ಭಾಗದ ಕೃಷಿಗೆ ಸಂಬಂಧಿಸಿದಂತೆ ಹಾಗೂ ವಾತಾವರಣಕ್ಕೆ ಅನುಗುಣವಾಗಿ ರೈತರಿಗೆ ತರಬೇತಿ, ಮಾಹಿತಿ ಮತ್ತು ಸಂಶೋಧನೆ ಮಾಡುವುದು ಒಂದು ಸವಾಲಿನ ಕೆಲಸವಾಗಿದೆ ಎಂದರು. ಕೃಷಿ ಪದವಿ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವುದರ ಜೊತೆಗೆ ಕೃಷಿಗೆ ಸಂಬಂಧಿಸಿದ ಸಂಶೋಧನಾ, ಕೃಷಿ ತಂತ್ರಜ್ಞಾನ ಕಡೆಗೆ ಹೆಚ್ಚಿನ ಆಸಕ್ತಿ ಹೊಂದಬೇಕು. ಬರುವಂತಹ ದಿನಗಳು ತಂತ್ರಜ್ಞಾನ ಆಧಾರಿತ ಕೃಷಿಯಾಗಿದ್ದು, ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವುದರ ಜೊತೆಗೆ ತಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರು ಮಾಡಿಕೊಳ್ಳಲು ಅವಕಾಶಗಳಿವೆ ಎಂದು ತಿಳಿಸಿದರು. ವಿಶ್ವವಿದ್ಯಾಲಯದ ಆ್ಯಕ್ಟ್ ಯಾವ ಥರ ಸಪರೇಟ್ ಆಗಬೇಕು, ಬೆಂಗಳೂರಿಂದ ಧಾರವಾಡದಿಂದ ರಾಯಚೂರು, ಒಂದೇ ವಾರದಲ್ಲಿ ಅದನ್ನು ರವಿಕುಮಾರ್ ಅವರು ಇಷ್ಟು ಫಾಸ್ಟ್ ಇದ್ದಲ್ಲ ಅದನ್ನು ತಗೊಂಡು ಸದನಕ್ಕೆ ಮಂಡನೆ ಮಾಡಿದರು. ಸದನ ಕೂಡ ಕೊನೆಯ ದಿವಸನೇ ಅದು ಏನೋ ನಮ್ಮ ವಿಶ್ವವಿದ್ಯಾಲಯದ ಒಂದು ಪುಣ್ಯ ಅಂತ ಹೇಳ್ಬೋದು, ಕೊನೆಯ ದಿವಸ ಅದನ್ನು ಮಂಡನೆ ಮಾಡಲಾಯಿತು. ಅದು 9 ಗಂಟೆಗೆ, ರಾತ್ರಿ 9 ಗಂಟೆಗೆ ವಿಧಾನಸಭೆಯಲ್ಲಿ ಮಂಡನೆಯಾಗಿ ಅಪ್ರೂವ್ ಆಯಿತು. ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಡಾಕ್ಟರ್ ದಂಡಿನವರು ಸ್ಪೆಷಲ್ ಆಫೀಸರ್ ಇದ್ದರು, ನಾನು ಇಲ್ಲಿ ರಾಯಚೂರಿನ ಸ್ಪೆಷಲ್ ಆಫೀಸರ್ ಇದ್ದೆ. ಅದು ತಗೊಂಡು ಕೌನ್ಸಿಲಿಗೆ ಹೋಗಬೇಕು. ಎಷ್ಟೊತ್ತಿದ್ರು 11:55 ಅನ್ನೋದ್ರಾಗ ಅವತ್ತಿನ ದಿವಸ ಆಗಲೇಬೇಕು ಕೌನ್ಸಿಲಿಗೆ. ಅದನ್ನು ಹೆಚ್ಚು ಕಡಿಮೆ ಪ್ರಾಕ್ಟಿಕಲಿ ಆ ಪೇಪರ್ಸನ್ನು ತಗೊಂಡು ಹೋಗಿ ಕೌನ್ಸಿಲಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿ ಅವತ್ತು ಅಪ್ರೂವಲ್ ತಗೊಂಡು ವಿಶ್ವವಿದ್ಯಾಲಯ ಸ್ಥಾಪನೆಗೆ ಅಂತ ಕೂಡಿ ಬಂತು ಅಂತ ಈ ಸಂದರ್ಭದಲ್ಲಿ ಬಹುಶಃ ತಮ್ಮೆಲ್ಲರ ಗಮನಕ್ಕೆ ತರಬೇಕಿಸ್ತೇನೆ.
ಈ ಸಂದರ್ಭದಲ್ಲಿ ವಿಶ್ರಾಂತ ಕುಲಪತಿ ಡಾಕ್ಟರ್ BV ಪಾಟೀಲ್, ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದ ಬಸನಗೌಡ ಬ್ಯಾಗವಾಟ್, ಮಲ್ಲಿಕಾರ್ಜುನ್ ಡಿ, ಮಲ್ಲೇಶ್ ಕೊಲ್ಮಿ, ಮಧುಸೂದನ್ ರೆಡ್ಡಿ, ತಿಮ್ಮಣ್ಣ ಸೋಂಪ ಚಾವಡಿ, ವಿಸ್ತೀರ್ಣ ನಿರ್ದೇಶಕ ಡಾಕ್ಟರ್ ಎನ್ ಶಿವಶಂಕರ್, ಸ್ನಾತಕೋತ್ತರ ಡೀನ್ ಡಾಕ್ಟರ್ ಗುರುರಾಜ್ ಸುಂಕರ್, ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಡೀನ್ ಡಾಕ್ಟರ್ SB ಗೌಡಪ್ಪ, ಡೀನ್ ಡಾಕ್ಟರ್ K ನಾರಾಯಣರಾವ್, ಕೃಷಿ ತಾಂತ್ರಿಕ ಡೀನ್ ಮಲ್ಲಿಕಾರ್ಜುನ್ ಅಯ್ಯನಗೌಡರ್, ಕಲಬುರಗಿ ಕೃಷಿ ಡೀನ್ ಡಾಕ್ಟರ್ MM ಧನೋಜಿ, ಭೀಮನಗುಡಿ ಕೃಷಿ ಡೀನ್ ಡಾಕ್ಟರ್ PH ಕುಚನೂರು, ಗಂಗಾವತಿ ವಿಶೇಷ ಅಧಿಕಾರಿ ಡಾಕ್ಟರ್ J ವಿಶ್ವನಾಥ್, ಗ್ರಂಥಪಾಲಕ ಡಾಕ್ಟರ್ ಮಚ್ಛೇಂದ್ರನಾಥ್, ಆಡಳಿತಾಧಿಕಾರಿ ಜಾಗೃತಿ ದೇಶಪಾನೆ, ಆಸ್ತಿ ಅಧಿಕಾರಿ ರವಿ ಮೆಹಸ್ತಾ, ಹಣಕಾಸು ನಿಯಂತ್ರಣಾಧಿಕಾರಿ ಹನುಮೇಶ್ ನಾಯಕ್ ಸೇರಿದಂತೆ ಅನೇಕರು ಇದ್ದರು. ಕೃಷಿ ವಿಶ್ವವಿದ್ಯಾಲಯದ 16ನೇ ಸಂಸ್ಥಾಪನಾ ದಿನಾಚರಣೆ ನಿಮಿತ್ತ ವಿಶ್ವವಿದ್ಯಾಲಯದ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಪ್ರಶಸ್ತಿ ಪ್ರದಾನ ಹಾಗೂ ಪ್ರೋತ್ಸಾಹ ಧನ ವಿತರಣೆ ಮಾಡಲಾಯಿತು. 2023-24ನೇ ಸಾಲಿನ ಅತ್ಯುತ್ತಮ ಶಿಕ್ಷಕ, ಅತ್ಯುತ್ತಮ ಸಂಶೋಧನಾ ವಿಜ್ಞಾನಿ, ಅತ್ಯುತ್ತಮ ವಿಸ್ತರಣಾ ವಿಜ್ಞಾನಿ, ಅತ್ಯುತ್ತಮ ಸಿಬ್ಬಂದಿಗಳು, ಕೃಷಿ ರತ್ನ ಪ್ರಶಸ್ತಿ, ಅತ್ಯುತ್ತಮ ಕ್ಷೇತ್ರ ಸಹಾಯಕ, ಅತ್ಯುತ್ತಮ ಕೃಷಿ ಕಾರ್ಮಿಕ ಹಾಗೂ ಸಂಶೋಧನಾ ಯೋಜನೆಗಳನ್ನು ಪಡೆದಿರುವ 8 ಜನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಮತ್ತು ಪ್ರಶಸ್ತಿ ನೀಡಲಾಯಿತು. ಹಣಕಾಸು ಸಹಾಯದ ಸಂಶೋಧನಾ ಯೋಜನೆಗಳನ್ನು ಕಾರ್ಯಾಚರಣೆಗೊಳಿಸುವ 12 ವಿಜ್ಞಾನಿಗಳಿಗೆ ಪ್ರೋತ್ಸಾಹ ಧನ ಪ್ರಶಸ್ತಿ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು. RKVY ಕರ್ನಾಟಕ ಸರ್ಕಾರದ ಯೋಜನೆಗಳನ್ನು ಕಾರ್ಯಾಚರಣೆಗೊಳಿಸುವ 3 ಜನ ವಿಜ್ಞಾನಿಗಳಿಗೆ ಪ್ರೋತ್ಸಾಹ ಧನ ಪ್ರಶಸ್ತಿ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು. ಅತ್ಯುತ್ತಮ ಸಂಶೋಧನಾ ಪ್ರಕಟಣೆಗೈದ 15 ಜನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಫ್ತ್ ಮಂಡಳಿ ಮೂಲಕ ರೈತರ ಭೂಮಿಯನ್ನ ಕಬಳಿಕೆ ಮಾಡುವ ಹುನ್ನಾರ ವಿರೋಧಿಸಿ ಬಿಜೆಪಿ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ನಗರದ DC ಕಚೇರಿ ಮುಂದೆ ಬೃಹತ್ ಧರಣಿ ನಡೆಸಿದರು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತವನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಿದರು. ವಫ್ತ್ ನೀತಿಯ ವಿರುದ್ಧ ಘೋಷಣೆ ಕೂಗಲಾಯಿತು. ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ, ಮುಸಲ್ಮಾನರಿಗಾಗಿ ಹುಟ್ಟಿಕೊಂಡಿದ್ದೇ ವಫ್ತ್ ನೀತಿಯಾಗಿರುತ್ತದೆ. ಶತಶತಮಾನಗಳಿಂದ ಇರುವ ಮಂದಿರಗಳ ಆಸ್ತಿಯನ್ನು ವಫ್ತ್ ಆಸ್ತಿ ಎಂದು ಹೇಳಿರುವುದು ಆಶ್ಚರ್ಯಕರ. ರೈತರ ಭೂಮಿ ರೈತರಿಗೆ ಉಳಿಯಲಿ ಎನ್ನುವ ಉದ್ದೇಶದಿಂದ ಬಿಜೆಪಿ ಪಕ್ಷ ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟ ಮೂಲಕ ರಾಜ್ಯಾದ್ಯಂತ ಆಂದೋಲನ ನಡೆಸುತ್ತಿದ್ದೇವೆ. ತುಷ್ಟೀಕರಣ ನೀತಿಯಿಂದ ಇಂದು ರಾಜ್ಯದ ಜನರಿಗೆ ಭಯ ಕಾಡುತ್ತಿದೆ ಎಂದರು. ಬಿಜೆಪಿ ಪಕ್ಷ ದೇಶಗಳಲ್ಲಿ ಒಂದು ದೇಶ ಒಂದು ಸಂವಿಧಾನದ ನೀತಿಯೊಂದಿಗೆ ಆಡಳಿತ ಮಾಡುತ್ತಿದೆ ಎಂದರು. ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದ ಜನತೆಯ ಹಿತದೃಷ್ಟಿಯಿಂದ ಹಾಗೂ ವಫ್ತ್ ಮಂಡಳಿಯಲ್ಲಿ ಆಗುತ್ತಿದ್ದ ಅಕ್ರಮಗಳನ್ನು ಗಮನದಲ್ಲಿಟ್ಟುಕೊಂಡು ವಫ್ತ್ ಕಾಯ್ದೆಗೆ ತಿದ್ದುಪಡಿ ಜಾರಿಯಾಗಿರುವುದು ಬಹುತೇಕ ಖಚಿತವಾಗುತ್ತಿದ್ದಂತೆ ರಾಜ್ಯದಲ್ಲಿ ವಫ್ತ್ ಬೋರ್ಡ್ ತನ್ನ ಕರಾಳ ಕೈಚಳಕ ಮಾಡುವ ಮೂಲಕ ಸಾರ್ವಜನಿಕ ಆಸ್ತಿಯನ್ನು ಕಬಳಿಸುವ ಹುನ್ನಾರಕ್ಕೆ ಕೈ ಹಾಕಿದೆ ಎಂದು ಆಪಾದಿಸಿದರು. ವಫ್ತ್ ಬೋರ್ಡಿನಿಂದ ರಾಜ್ಯದಲ್ಲಿ ಗೊಂದಲ ಉಂಟಾಗಿ ಸಾಮರಸ್ಯ ಹದಗೆಡಲು ಕಾರಣವಾಗಿದೆ. ಕಡಕೋಳದಲ್ಲಿ ಕೋಮು ಘರ್ಷಣೆ ನಡೆದಿದೆ. ರಾಜ್ಯದ ಜನರು ಪರವಾಗಿ ನಿಲುವು ತೆಗೆದುಕೊಳ್ಳಬೇಕಾದ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ಪರವಾಗಿ ನಿಂತಿದೆ ಎಂದು ಆಪಾದಿಸಿದರು. ಅಧಿಕಾರಿಗಳ ಸಭೆ ನಡೆಸಿ ಪಹಣಿ ಪತ್ರದಲ್ಲಿ ವಫ್ತ್ ಆಸ್ತಿಯ ಎಂದು ನಮೂದು ಮಾಡದಂತೆ ತಾತ್ಕಾಲಿಕವಾಗಿ ತಡೆ ಹಿಡಿದಿರುವುದು ಚುನಾವಣೆ ತಂತ್ರಗಾರಿಕೆಯಾಗಿದೆ. ಮುಂದೊಂದು ದಿನ ರೈತರಿಗೆ ಮರಣ ಶಾಸನವಾಗಲಿದೆ. ಕಾಂಗ್ರೆಸ್ ಸರ್ಕಾರ ಮತ್ತದೇ ನೀತಿಯ ಕೃತ್ಯಗಳನ್ನು ಮುಂದುವರಿಸಿದ್ದಲ್ಲಿ ಉಗ್ರ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದರು. ರೈತರಿಗಾಗಿ ಹೋರಾಟ, ಯಾರಿಗಾಗಿ ಹೋರಾಟ? ರೈತರ ಭೂಮಿ ಕಬಳಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ. ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ನಡೆಸಿರ್ತಕ್ಕಂಥ ಈ ಒಂದು ಪ್ರತಿಭಟನೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕದಲ್ಲಿ ನಡೀತಾ ಇದೆ. ಈ ವಕ್ಫ್ನವರು ಇತ್ತೀಚೆಗೆ ಜಮೀರ್ ಅಹ್ಮದ್ ಖಾನು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಅರ್ಜೆಂಟಾಗಿ DC ಗಳಿಗೆ
ಮತ್ತು ಎ ಸಿಗಳಿಗೆ ತಹಸೀಲ್ದಾರ್ಗಳಿಗೆ ಆದೇಶವನ್ನು ಕೊಟ್ಟು ತಕ್ಷಣ ಆಸ್ತಿಯನ್ನು ವಕ್ಫ್ ಬೋರ್ಡ್ ಅಂಥೇಳಿ ನಮೂದಿಸಬೇಕು ಅಂತಕ್ಕಂಥ ಒಂದು ಮೌಖಿಕ ಸೂಚನವನ್ನು ಕೊಟ್ಟಿರೋದ್ರಿಂದ ಇವತ್ತು ಎಲ್ಲ ಇಡೀ ಕರ್ನಾಟಕದ ತುಂಬ ಹಲವಾರು ಕಡೆ ರೈತರ ಜಮೀನನ್ನು ವಕ್ಫ್ ಬೋರ್ಡ್ ಅಂತ ಹೇಳಿ ಬರೆಸ್ತಾ ಇರ್ತಕ್ಕಂಥದ್ದು ತಾವು ನೋಡಿದ್ರಿ, ನಮಗೆಲ್ಲರಿಗೂ ಗೊತ್ತಿದೆ. ಈಗ ಅದನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ರೈತರು ಸಹಿತ. ಪ್ರತಿಭಟನೆಯಲ್ಲಿ ನಗರ ಘಟಕದ ಅಧ್ಯಕ್ಷ ರಾಘವೇಂದ್ರ ಉಟ್ಕೂರು, ಮಾಧ್ಯಮ ವಕ್ತಾರ ಕೆಎಂ ಪಾಟೀಲ್, ಶ್ರೀನಿವಾಸ ರೆಡ್ಡಿ, ನಗರಸಭೆ ಸದಸ್ಯ ಇ ಶಶಿರಾಜ್, ವಿನಯ್ ಕುಮಾರ್ ಸಜ್ಜನ್, ರಾಜ್ಕುಮಾರ್, ಡಾಕ್ಟರ್ ನಾಗರಾಜ್ ಬಾಲ್ಕಿ, ಶರಣಮ್ಮ ಕಾಮರೆಡ್ಡಿ, ರಾಮಚಂದ್ರ ಕಡಗೋಳು, ಪಲಗುಲ ನಾಗರಾಜ, ನಾಗವೇಣಿ ಸಾಹುಕಾರ, ಸಂತೋಷ್ ರಾಜ್ಗುರು, ಬಿ ನಾಗರಾಜು, ಎನ್ ವಿನಾಯಕ್ ರಾವ್, ವಿ ನಾಗರಾಜ್, ರಾಜಶೇಖರ್, ಸುರೇಶ್ ಬಾಬು, ಸಿದ್ದನಗೌಡ ನೆಲೆಹಾಳ್, ಜಿ ಶಂಕರ್ ರೆಡ್ಡಿ, ಶ್ರೀನಿವಾಸ್ ಏಗನೂರು, ಅನಿತಾ, ಸುಶೀಲಾ, ಗಣೇಶ್, ಜಿ ಮಹೇಂದರ್ ರೆಡ್ಡಿ, ಶಂಕರಪ್ಪ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. ಓದುವ ಜೊತೆಗೆ ಸಾಂಸ್ಕೃತಿಕ ಹಾಗೂ ಕ್ರೀಡೆಗಳಲ್ಲಿ ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಳುವ ಮೂಲಕ ಜಿಲ್ಲೆಯ ಪ್ರತಿಭೆಯನ್ನ ರಾಜ್ಯ, ರಾಷ್ಟ್ರಮಟ್ಟಕ್ಕೆ ಪರಿಚಯಿಸಬೇಕೆಂದು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿ ಉಪಾಧ್ಯಕ್ಷ ರವೀಂದ್ರ ಜಾಲ್ದಾರ್ ಹೇಳಿದರು. ಅವರಿಂದು ಪದವಿ ಪೂರ್ವ ಕಾಲೇಜುಗಳ ಉಪನಿರ್ದೇಶಕ ಕಚೇರಿ, ಬಾಲಕಿಯರ ಪದವಿ ಪೂರ್ವ ಕಾಲೇಜು, ಪೂರ್ಣಿಮಾ ಪದವಿ ಪೂರ್ವ ಕಾಲೇಜುಗಳ ಸಹಯೋಗದಲ್ಲಿ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದ್ದ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಸ್ಪರ್ಧೆಗಳಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದು ಅಗತ್ಯವಾಗಿದೆ. ರಾಜ್ಯ ಮಟ್ಟದ ಪಿಯು ಕಾಲೇಜುಗಳ ಕ್ರೀಡಾಕೂಟ ನಡೆದರೆ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟವನ್ನು ಬಾಲಕಿಯರ ಪದವಿ ಪೂರ್ವ ಕಾಲೇಜು ನಿರ್ವಹಿಸಲಿದೆ ಎಂದು ಘೋಷಿಸಿದರು. ಇಂದಿನಿಂದಲೇ ಪಿಯು ಕಾಲೇಜುಗಳ ವಿದ್ಯಾರ್ಥಿಗಳು ಬಾಲ್ ಬ್ಯಾಡ್ಮಿಂಟನ್ ಪೂರ್ವ ಸಿದ್ಧತೆಯಲ್ಲಿ ತೊಡಗಿಸಿಕೊಳ್ಳಿ ಎಂದರು. ಅದೇ ರೀತಿ ಯಾವಾಗಲೂ ವಿದ್ಯಾರ್ಥಿಗಳಂದರೆ ಮೇಲುಗೈ ವಿದ್ಯಾರ್ಥಿಯಲ್ಲಿ ಅಂತ ನಾವು ಅನ್ಕೋತಾ ಇದ್ದೀವಿ. ಯಾಕಂದರೆ ನೋಡ್ತಾನೆ ಬಂದಿದ್ದೀವಿ ಹಲವಾರು ಕಾಂಟೆಸ್ಟ್ಗಳಲ್ಲಿ, ಕಾಂಪಿಟೇಷನ್ಸಲ್ಲಿ. ಅದೇ ರೀತಿ ಈಗಲೂ ಸಹ ನಾವು ವಿದ್ಯಾರ್ಥಿಗಳು ಚೆನ್ನಾಗಿ ಮಾಡಬೇಕು, ಕಾಂಪಿಟೇಷನಲ್ಲಿ ಗೆಲ್ಲಬೇಕು, ಕಾಂಪಿಟೇಟಿವ್ ಆಗಿರಬೇಕು, ಒಳ್ಳೆಯ ಸ್ಪರ್ಧಾ ಯಶಸ್ವಿ ಆಗಬೇಕು. ಅದ್ರ ಜೊತೆಯಲ್ಲಿ ಏನಾಗುತ್ತೆ ಅಂದರೆ ಕಾಂಪಿಟೇಷನ್ ಇದ್ದೇ ಇರ್ತೇವೆ, ಸೋಲು ಗೆಲುವು ಯಾವತ್ತೂ ಎಲ್ಲರೂ ಸ್ಪೋರ್ಟಿವ್ ಆಗಿ ತೊಗೋಬೇಕು. ಯಾವತ್ತು ನಾವು ಯಾವುದೇ ಕಾಂಪಿಟೇಷನಲ್ಲಿ ಈಗಾಗಲೇ ನಾವು ನಮ್ಮ DDP ಸಾಹೇಬ್ರ ಹತ್ರ ಮಾತಾಡಿ ನೋಡಿದ್ರೆ ಈ ಸ್ಟೇಟ್ ಲೆವೆಲ್ಗೆ, ಡಿಸ್ಟಿಕ್ ಲೆವೆಲ್, ಅದಕ್ಕೆ ಸ್ಟೇಟ್ ಲೆವೆಲ್ ಎಲ್ಲಿ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಅದು ಎಲ್ಲಾಗುತ್ತೆ ಗೊತ್ತಿಲ್ಲ, ಯಾರ್ಯಾರು ಸೆಲೆಕ್ಟ್ ಆಗ್ತಾರೋ ಗೊತ್ತಿಲ್ಲ. ಇಷ್ಟು ಮಾತ್ರ ಸತ್ಯ, ಒಳ್ಳೆಯ ನಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರು ತರಬೇಕು ಅಂತ ನಮಗೆಲ್ಲ ಆಶಿಸ್ತಾ ಇದ್ದೀವಿ. ಅದೇ ರೀತಿ ಬರುವ ದಿನಗಳಲ್ಲಿ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಸ್ಪೋರ್ಟ್ಸ್ ಮೀಟ್ ಮಾಡ್ತೀವಿ ಅಂತ ಏನು ಸಾಹೇಬ್ ಹೇಳಿದರು. ಅದಕ್ಕೆ ಇವತ್ತು ಪಿಯು ಕಾಲೇಜಿನ ಉಪನಿರ್ದೇಶಕ ಜಯರಾಮಯ್ಯ ಮಾತನಾಡಿ, ಪಿಯು ಕಾಲೇಜಿನ ಸಾಂಸ್ಕೃತಿಕ ಹಬ್ಬ ಸಂಸ್ಕೃತಿ ಪರಂಪರೆಯನ್ನು ಪರಿಚಯಿಸುವ ಕೆಲಸವಾಗುತ್ತದೆ. ಪ್ರತಿಭೆ ಪ್ರದರ್ಶಿಸಲು ವೇದಿಕೆಯನ್ನು ವಿದ್ಯಾರ್ಥಿಗಳು ಬಳಸಿಕೊಂಡು ವಿಭಾಗ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳಬೇಕು ಎಂದರು. ಮಟ್ಟದಲ್ಲಿ ಅವರು ಭಾಗವಹಿಸಿ ಅವರು ನಮ್ಮ ಒಂದು ಕರ್ನಾಟಕದಲ್ಲಿ ಅಂದರೆ ನ್ಯಾಷನಲ್ ಲೆವೆಲ್ ಕೂಡ ನಾವು ಇದರಿಂದ ನಾವು ಹೋಗುವಂಥ ಒಂದು ಅವಕಾಶ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ತಾವು ಯಶಸ್ವಿ ಆಗಿ ಈ ಒಂದು ಸ್ಪರ್ಧೆಯನ್ನು ಯಶಸ್ವಿಗೊಳಿಸಿ, ಜೊತೆಗೆ ತಾವೆಲ್ಲರೂ ಕೂಡ ಈ ಸ್ಪರ್ಧೆಗಳು ಆದಮೇಲೆ ಇದೇ ಒಂದು ಆಡಿಟೋರಿಯಂಗೆ ವಾಪಸ್ ಬರಬೇಕಾಗ್ತದೆ. ಅದು ಸಮಾರೋಪ ಸಮಾರಂಭ ಇರ್ತದೆ. ಸೊ ಈ ಒಂದು ಸ್ಪರ್ಧೆಯಲ್ಲಿ ನಾವು ನಗದು ಬಹುಮಾನವನ್ನು ಇಲಾಖಾ ವತಿಯಿಂದ ನಗದು ಬಹುಮಾನವನ್ನು ಕೊಡ್ತಾ ಇದ್ದೀವಿ. ಸೊ ಪ್ರತಿಯೊಂದು ಸ್ಪರ್ಧೆಗೂ ಕೂಡ ಕಾರ್ಯಕ್ರಮವನ್ನು ನಗರಸಭೆ ಅಧ್ಯಕ್ಷ ನರಸಮ್ಮ ನರಸಿಂಹಲು ಮಾಡಗಿರಿ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ವೇದಿಕೆಯಲ್ಲಿ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ಸೋಮಶೇಖರಪ್ಪ ಹೊಕ್ರಾಣಿ, ಪಿಯು ಉಪನ್ಯಾಸಕ ಸಂಘದ ಅಧ್ಯಕ್ಷ ನರಸಪ್ಪ ಭಂಡಾರಿ, ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಕುಂಟೆಪ್ಪ ಗೌರಿಪುರ, ಜವಾಹರ್ ನಗರ ಪಿಯು ಕಾಲೇಜಿನ ಪ್ರಾಚಾರ್ಯ ಪಿ ರವಿಕುಮಾರ್, ಚಂದ್ರಶೇಖರ್ ಚಿಕ್ಕಗೌಡರ್, ರಾಕೇಶ್ ರಾಜಲಬಂಡೈ, ಗೋಪಾಲ್ ನಾಯಕ್, ಡಾಕ್ಟರ್ ಕಾಶಪ್ಪ ಬುದ್ಧ ಇದ್ದರು. ಮಹಾಲಕ್ಷ್ಮಿ ಪ್ರಾರ್ಥಿಸಿದರು. ಗುರು ಹಿರೇಮಠ್ ಪ್ರಾಸ್ತಾವಿಕ ಮಾತನಾಡಿದರು. ಗೋಪಾಲ್ ನಾಯಕ್ ವಂದಿಸಿದರು. ಜಿಲ್ಲೆಯ ವಿವಿಧ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಸಾರ್ವಜನಿಕ ಶಿಕ್ಷಣ, ಸಮಾನತೆ, ಸಂಸ್ಕೃತಿ ಉಳಿಸುವ ಒತ್ತಾಯದೊಂದಿಗೆ
ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಸಂಘಟನೆ ಅಖಿಲ ಭಾರತ ವಿದ್ಯಾರ್ಥಿ ಸಮ್ಮೇಳನ ದೆಹಲಿಯಲ್ಲಿ ನವೆಂಬರ್ 27ರಿಂದ 29ರವರೆಗೆ 3 ದಿನ ನಡೆಯಲಿದೆ ಎಂದು ಸಂಘಟನೆ ರಾಜ್ಯ ಕಾರ್ಯದರ್ಶಿ ಶಿಲ್ಪಾ ಬಿಕೆ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಶಿಕ್ಷಣ ವ್ಯಾಪಾರೀಕರಣವಾಗಿ ಶಾಲೆಗಳ ಖಾಸಗೀಕರಣಕ್ಕೆ ಸಿಲುಕಿ ಸಾರ್ವಜನಿಕ ಶಿಕ್ಷಣ ದಿಕ್ಕು ತಪ್ಪಿ ನಿಲ್ಲುವಂತಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸುವ ಬದಲು ಮತ್ತೊಂದಷ್ಟು ಗೊಂದಲ, ಮೌಢ್ಯ ಬಿತ್ತುವ ಕೆಲಸ ಮಾಡುತ್ತಲಿವೆ. ಸಾಂಸ್ಕೃತಿಕ ಅಧಪತನ ಪ್ರಾರಂಭವಾಗಿದೆ. ವಿದ್ಯಾರ್ಥಿ ವಿರೋಧಿಯಾಗಿದ್ದ NEP ರಾಜ್ಯದಲ್ಲಿ ರದ್ದಾಗಿದೆ. ಆದರೆ ದೇಶದ ಅನೇಕ ರಾಜ್ಯಗಳಲ್ಲಿ ಮುಂದುವರಿಸಿ ಖಾಸಗಿ ಶಿಕ್ಷಣ ಒತ್ತು ನೀಡುವ ಕೆಲಸ ಸರ್ಕಾರಗಳೇ ಮಾಡುತ್ತಿವೆ. ಸರ್ಕಾರಿ ಶಾಲೆಗಳನ್ನು ಮುಚ್ಚುವುದು, ಶಾಲೆಗಳಿಗೆ ಶಿಕ್ಷಕರೇ ಇಲ್ಲದಂತೆ ಮಾಡುವ ಮೂಲಕ ಶಿಕ್ಷಣ ಹಕ್ಕು ಕಸಿಯುವ ಕೆಲಸ ಸರ್ಕಾರಗಳೇ ಮಾಡುತ್ತಿರುವುದು ಆಘಾತಕಾರಿ ಬೆಳವಣಿಗೆಯಾಗಿದೆ. ಕಾಂಗ್ರೆಸ್ ಮಾಡಿದ್ದನ್ನೇ ಬಿಜೆಪಿಯು ಮುಂದುವರಿಸಿದೆ. ಶಿಕ್ಷಣ ಎದುರಿಸುತ್ತಿರುವ ಸವಾಲು, ಸಮಸ್ಯೆಗಳು ಪರಿಹಾರದ ಕುರಿತಂತೆ 3 ದಿನ ಚರ್ಚೆ, ಸಂವಾದ, ಗೋಷ್ಠಿಗಳು ನಡೆಯಲಿವೆ. ದೇಶದ ಅನೇಕ ರಾಜ್ಯಗಳಿಂದ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ರಾಜ್ಯದಿಂದಲೂ 500 ಜನರು ದೆಹಲಿ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಸಮ್ಮೇಳನ ಬೆಂಬಲಿಸಿ ಅನೇಕ ಸಾಹಿತಿಗಳು, ಬರಹಗಾರರು ಸಹ ಬೆಂಬಲಿಸಿ ಭಾಗವಹಿಸಲಿದ್ದಾರೆ ಎಂದರು. ಇಡೀ ದೇಶದಾದ್ಯಂತ ಯಾವ ಶಿಕ್ಷಣ ನಮ್ಮ ದೇಶದಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರ್ ಅವರಾಗಿರ್ಬೋದು, ನವೋದಯದ ಎಷ್ಟೋ ಹರಿಕಾರರು, ಚಿಂತಕರು, ಭಗತ್ ಸಿಂಗ್, ನೇತಾಜಿ, ಎಷ್ಟೋ ಕ್ರಾಂತಿಕಾರಿಗಳು ಕನಸುಕೊಂಡಂಗೆ ಶಿಕ್ಷಣ ಒಬ್ಬ ಮನುಷ್ಯನನ್ನ ಅವರ ವ್ಯಕ್ತಿತ್ವನ ರೂಪಿಸೋಕೆ ಆಗಿರ್ಬೇಕಾಗಿತ್ತು. ಬಟ್ ಇವತ್ತಿನ ಶಿಕ್ಷಣ ನೀವು ಗಮನಿಸ್ತಾ ಇದ್ರೆ ಕಂಪ್ಲೀಟ್ ಆಗಿ ಶಿಕ್ಷಣ ವ್ಯಾಪಾರೀಕರಣ ಆಗಿದೆ, ಖಾಸಗೀಕರಣ ಆಗ್ತಾ ಇದೆ. ಸೊ ಇಲ್ಲಿ ಎಲ್ಲರ ರೋಲು ಇದೆ ಸರ್. ನಮ್ಮನ್ನ ಸ್ವತಂತ್ರ ಬಂದು 77 ವರ್ಷ ಆಯಿತು. ನಮ್ಮನ್ನು ಆಳಿರುವಂತಹ ಎಲ್ಲ ಸರ್ಕಾರಗಳು, ಮೊದಲನೇದಾಗಿ ಕಾಂಗ್ರೆಸ್ ತಗೊಂಡ್ಬಂತು 1986ರಲ್ಲಿ ಶಿಕ್ಷಣ ನೀತಿ ತಗೊಂಡ್ಬಂದರು. ಅಲ್ಲಿಂದ 1991ರಲ್ಲಿ ತಾವು ಗಮನಿಸಿದಂಗೆ ಎಲ್ಲ ಜಾಗತೀಕರಣಗೊಳಿಸಿದ್ರು. ಅಲ್ಲಿ ಏನಾಯಿತು, ಶಿಕ್ಷಣನು ಒಂದು ವ್ಯಾಪಾರದ ಸರ್ಕಾರ. ಇದಾದ್ಮೇಲೆ ಇವಾಗ ರೀಸೆಂಟ್ಲಿ ತಾವು ಗಮನಿಸಿದಂಗೆ NEP 2020 ಅಂತ ಹೇಳಿ ಬಿಜೆಪಿ ಸರ್ಕಾರದಿಂದ ಅದೇ ಏನು ಕಾಂಗ್ರೆಸ್ ಮಾಡಿತ್ತು ಅಂತ ಖಾಸಗೀಕರಣಕ್ಕೆ ಹಿಂದೆ ಕೊಡುವಂತಹ ಒಂದು ಶಿಕ್ಷಣ ನೀತಿನ ಬಿಜೆಪಿ ತಗೊಂಡ್ಬಂದು, ನಿಮ್ಮೆಲ್ಲರಿಗೂ ಗೊತ್ತು, ನೀವೇ ಅದಕ್ಕೆ ಸಾಕ್ಷಿನೂ ಆಗಿದ್ದೀರಾ. ಕರ್ನಾಟಕದಲ್ಲಿ ಇದರ ವಿರುದ್ಧ ತುಂಬಾ ಅಭೂತಪೂರ್ವವಾದ ಹೋರಾಟ ನಡೆಯಿತು. ಈ ಸಂದರ್ಭದಲ್ಲಿ ಪೀರ್ ಸಾಬ್, ಬಸವರಾಜ್ ಇದ್ದರು. ಈಗ ಜಾಹೀರಾತುಗಳು. ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಸದ ಸುದ್ದಿ. ಮಕ್ಕಳು ಪಡೆಯಲು ಆಸ್ಪತ್ರೆ ಹುಡುಕುತ್ತಿದ್ದೀರಾ? ಹಾಗಾದರೆ ರಾಯಚೂರಿನಲ್ಲಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್ಗೆ ಮಕ್ಕಳನ್ನು ಪಡೆಯಲು ಇಂದೇ ಭೇಟಿ ಕೊಡಿ. ನಮ್ಮಲ್ಲಿರುವ ಸೌಲಭ್ಯಗಳು ಎಂದರೆ ಇನ್ಫರ್ಟಿಲಿಟಿ ಅಥವಾ IUV ಸೆಟಪ್ ಅಥವಾ IVF ICSI ಫೆಸಿಲಿಟಿ, ಅಡೋಲಸೆಂಟ್ ಕೇರ್, ಅಲ್ಟ್ರಾಸೌಂಡ್ ಫೆಸಿಲಿಟಿ, ಮೆಮೊಪಾಸೆಲ್ ಕೇರ್, ಪ್ರೆಗ್ನೆನ್ಸಿ ಕೇರ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿ, ಹಿಸ್ಟೀರಿಯೋಸ್ಕೋಪಿ ಫೆಸಿಲಿಟಿ, ಹೈಟೆಕ್ OT, ಲೇಬರ್ ರೂಮ್, NICW ಫೆಸಿಲಿಟಿ, CTG ಮಷೀನ್, ಪೇನ್ಲೆಸ್ ಡೆಲಿವರಿ. ಇವುಗಳಲ್ಲದೆ ವಿಶೇಷವಾಗಿ IUI, IVK, ಬ್ಲಾಟೋಸಿಸ್ಟ್ ಕಲ್ಚರ್, ಲೇಸರ್ ಅಸಿಸ್ಟೆಡ್ ಹ್ಯಾಚಿಂಗ್, ಎಂಬ್ರಿಯೋ ಫೀಸಿಂಗ್, ಡೋನರ್ ಎಗ್ ಅಂಡ್ ಸ್ಪರ್ಮ್ ಸರ್ವಿಸ್, ಸಾರೋಗೆಸಿ, ಮೇಲ್ ಇನ್ಫರ್ಟಿಲಿಟಿ ಮ್ಯಾನೇಜ್ಮೆಂಟ್, ಲ್ಯಾಪ್ರೋಸ್ಕೋಪಿ, ಹಿಸ್ಟರೋಸ್ಕೋಪಿ, 3D ಅಲ್ಟ್ರಾಸೌಂಡ್, ಈ ಎಲ್ಲ ಸೌಲಭ್ಯಗಳು ನಮ್ಮಲ್ಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅದಿತಿ ಹಾಸ್ಪಿಟಲ್ ಮತ್ತು IVF ಸೆಂಟರ್, ಡಾಕ್ಟರ್ ದೀಪಾ ಹನುಮಸಾಗರ್, ಕನ್ಸಲ್ಟೆಂಟ್ ಆಬ್ರಿಷಿಯನ್, ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಅಂಡ್ ಹೈರಿಸ್ಕ್ ಪ್ರೆಗ್ನೆನ್ಸಿ ಸ್ಪೆಷಾಲಿಸ್ಟ್, ರಾಯಚೂರು. ವಿಳಾಸ ಮನೆ ನಂಬರ್ 1-3-184, RR ಕಾಲೋನಿ, ಆಶಾಪುರ್ ರಸ್ತೆ, ರಾಯಚೂರು. ಫೋನ್ ಸಂಖ್ಯೆ 8718923336 ಅಥವಾ ಲ್ಯಾಂಡ್ಲೈನ್ 085322300200. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ದೀಪಾ ಹನುಮಸಾಗರ್, ಅದಿತಿ ಹಾಸ್ಪಿಟಲ್, ಆಶಾಪುರ್ ರೋಡ್, ರಾಯಚೂರಿಂದ. ನಾನು ಸುಮಾರು 2007ರಿಂದ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಂಜೆತನ ನಿವಾರಣಾ, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಲ್ಯಾಪ್ರೋಸ್ಕೋಪಿ ಸರ್ಜರೀಸು ಅದೆಲ್ಲ ನಮ್ಮ ಸ್ಪೆಷಲೈಸೇಷನ್ನು. ನಮ್ಮ ಹಾಸ್ಪಿಟ್ಲಲ್ಲಿ ಸಾವಿರಾರು ಜನಕ್ಕೆ 20 ವರ್ಷ, 18 ವರ್ಷ, 15 ವರ್ಷದಿಂದ ಮಕ್ಕಳಾಗದೇ ಇರೋರೆಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಂಡು, ಕೆಲವೊಬ್ಬರು ನ್ಯಾಚುರಲ್ ಆಗಿ, ಕೆಲವೊಬ್ಬರು IVF ಹೆಲ್ಪ್ ತೊಗೊಂಡು ಕನ್ಸೀವ್ ಆಗಿದ್ದಾರೆ. ನಿಮ್ಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಳಗೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವು 24/7 ಸರ್ವಿಸ್ ಇರುತ್ತೆ.
ನೀವು ಯಾರಾದರೂ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಈ ಸರ್ವಿಸ್ ತೊಗೋಬೋದು. ಧನ್ಯವಾದಗಳು. ಜಾಹೀರಾತಿನ ನಂತರ ಪುನಃ ಮೇಘ ವಾರ್ತೆಗಳಿಗೆ ಸ್ವಾಗತ. ಸಂವಿಧಾನ ಪೀಠಿಕೆಯನ್ನು ಎಲ್ಲ ಸರ್ಕಾರಿ, ಅರೆ ಸರ್ಕಾರಿ ಕಚೇರಿಗಳು, ಸಹಕಾರ ಸಂಘಗಳ ಕಚೇರಿಯಲ್ಲಿ ಕಡ್ಡಾಯವಾಗಿ ಅಳವಡಿಸುವಂತೆ ರಾಜ್ಯ ಸರ್ಕಾರ ಆದೇಶ ಮಾಡಿದ್ದು, ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅಳವಡಿಸುವಂತೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವ್ಯವಸ್ಥಾಪಕ ಸಂಗೊಳ್ಳಿ ಸೋಮಣ್ಣ ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಈಗಾಗಲೇ ಅನೇಕ ಸರ್ಕಾರಿ ಕಚೇರಿಗಳಿಗೆ ನೀಡಲಾಗಿದೆ 2,600 ರೂಪಾಯಿ ಹಣ ಪಾವತಿಸಿ ಸಂವಿಧಾನ ಪೀಠಿಕೆಯನ್ನು ಪಡೆಯಬಹುದಾಗಿದೆ. ಸರ್ಕಾರವೇ ಅಧಿಕೃತವಾಗಿ ಪೀಠಿಕೆ ಅಳವಡಿಸುವ ಆದೇಶ ಸಂಸ್ಥೆಗೆ ನೀಡಿದೆ. ಕಚೇರಿಗಳಿಗೆ ಹೋಗಿ ನೀಡುವ ಕೆಲಸ ಮಾಡಲಾಗುತ್ತಿದೆ. ಸ್ವಯಂ ಪ್ರೇರಿತರಾಗಿ ಸರ್ಕಾರಿ, ಖಾಸಗಿ ಸಂಸ್ಥೆಗಳು ಸಂವಿಧಾನ ಪೀಠಿಕೆ ಅಳವಡಿಸಿಕೊಳ್ಳಬೇಕು. ನವೆಂಬರ್ 26ರಂದು ಗಣರಾಜ್ಯೋತ್ಸವ ಆಚರಿಸಲಾಗುತ್ತದೆ. ಅಷ್ಟರೊಳಗೆ ಕಚೇರಿಗಳಲ್ಲಿ ಸಂವಿಧಾನ ಪೀಠಿಕೆ ಪಡೆಯಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಯಮುನಪ್ಪ ಗಿರಿಜಾಲಿ, ರಾಮಣ್ಣ ಉಪಸ್ಥಿತರಿದ್ದರು. ನಗರದ ವಾರ್ಡ್ 31ರಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳ ದಾಳಿ, 3 ಬಂಧನ. ಗುರುವಾರ ಸಂಜೆ ದಾಳಿ ನಡೆಸಿರುವ ಅಧಿಕಾರಿಗಳು ಲಕ್ಷ್ಮಣ್ ಇವರ ಮನೆಯ ಮೇಲೆ ದಾಳಿ ನಡೆಸಿ ಕೈ ಹೆಂಡ ತಯಾರಿಸಲು ಬಳಸುವ ಆಲ್ಫಾ ಜೋಲ್ಮ, ಸಿಎಚ್ ಪೌಡರ್, ಬಿಳಿ ಪೇಸ್ಟ್ ಸೇರಿದಂತೆ 70 ಲೀಟರ್ ಸೇಂದಿ ಜಪ್ತಿ ಮಾಡಿಕೊಂಡು ಲಕ್ಷ್ಮಣ್, ಹುಲಿಗೆಮ್ಮ ಮತ್ತು ಜಮಲಮ್ಮ ಎಂಬುವವರನ್ನು ಬಂಧಿಸಿದ್ದಾರೆ. ನಗರಸಭೆ ವಾರ್ಡ್ 31ರಲ್ಲಿ ಚುನಾವಣೆ ಘೋಷಣೆಯಾಗಿದ್ದು ಮದ್ಯ ಮಾರಾಟ ನಿಷೇಧಿಸಲಾಗಿದೆ. ಆದರೂ ಅಕ್ರಮವಾಗಿ ಮಾರಾಟ ಮಾಡುತ್ತಿರುವ ಮಾಹಿತಿ ಮೇರೆಗೆ ಅಬಕಾರಿ, ನೇತಾಜಿ ನಗರ ಪೊಲೀಸರು, ಕಂದಾಯ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇವತ್ತು ವಾರ್ಡ್ ನಂಬರ್ 31ರ ನಗರಸಭೆ ಉಪಚುನಾವಣೆಯ ನಿಮಿತ್ತ ಮದ್ಯ ಮಾರಾಟ ನಿಷೇಧ ಆಜ್ಞೆಯನ್ನು ಹೊರಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸುತ್ತಿರುತ್ತದೆ. ಮದ್ಯ ನಿಷೇಧಾಜ್ಞೆ ಜಾರಿಯಲ್ಲಿರುವ ಸಮಯದಲ್ಲಿ ಅಬಕಾರಿ ಅಪರಾಧಗಳನ್ನು ತಡೆಗಟ್ಟಬೇಕು ಅಂತ ಮಾನ್ಯ ಅಬಕಾರಿ ಉಪ ಆಯುಕ್ತರ ನೇತೃತ್ವದಲ್ಲಿ ಮಾನ್ಯ ಅಬಕಾರಿ ಉಪಾಧೀಕ್ಷಕರು, ಉಪವಿಭಾಗರವರ ಜೊತೆಗೆ ರಾಯಚೂರು ನಗರದ ಉಪವಿಭಾಗ, ರಾಯಚೂರು ವಲಯ ಮತ್ತು DC ಕಚೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಸಮೇತ ಪಂಚರೊಂದಿಗೆ ನಾವು BRB ಸರ್ಕಲ್ನಲ್ಲಿ ರಸ್ತೆ ಗಸ್ತು ನಡೆಸುತ್ತಿರುವ ಸಮಯದಲ್ಲಿ ಸಣ್ಣ ಲಕ್ಷ್ಮಣ್ಣ, ಜಮಲಮ್ಮ ಮತ್ತು ಹುಲ್ಗಮ್ಮ ಎಂಬ ವ್ಯಕ್ತಿಗಳು ತಮ್ಮ ಮನೆಯಲ್ಲಿ ಅಲ್ಫಾಜೋಲಮ್ ರಾಸಾಯನಿಕ, ಕ್ಲೋರೋಲ್ ಹೈಡ್ರೇಟ್ ರಾಸಾಯನಿಕ, ಸಿಟ್ರಿಕ್ ಅಸಿಡ್, ಸಕ್ರೀನ್, ವೈಟ್ ಪೇಸ್ಟ್ ಮುಂತಾದ ರಾಸಾಯನಿಕ ವಸ್ತುಗಳನ್ನು ಕಲಬೆರಕೆ ಮಾಡಿ ಕಲಬೆರಕೆ ಸೇನೆಯನ್ನು ತಯಾರಿಸಿ ದೊಡ್ಡ ಪ್ರಮಾಣದಲ್ಲಿ ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಮತ್ತು ಮದ್ಯ ಮಾರಾಟ ನಿಷೇಧಾಜ್ಞೆಯ ಆದೇಶವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ಖಚಿತ ಬಾತ್ಮಿ ಬಂದ ಮೇರೆಗೆ ಸಣ್ಣ ಲಕ್ಷ್ಮಣ್ಣ ಇವರ ಮನೆಯ ಮೇಲೆ ನಾವು ದಾಳಿ ಮಾಡಿರ್ತೀವಿ. ಇವತ್ತು ಸುಮಾರು 2 ತಾಲೂಕಿನ ದುಗನೂರು ಕ್ರಾಸ್ 167 ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೃಹತ್ ಲಾರಿಯೊಂದು ವಿದ್ಯುತ್ ಫೀಡರ್ ಟವರ್ಗೆ ಡಿಕ್ಕಿ ಹೊಡೆದಿದ್ದು ಭಾರೀ ಅನಾಹುತ ತಪ್ಪಿದೆ. ಬೆಳಗಿನ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ NJYF1 ಹಾಗೂ F4 IP ಫೀಡರ್ಗಳು ಇರುವ ಟವರ್ಗೆ ಲಾರಿ ಡಿಕ್ಕಿ ಹೊಡೆದು ಟವರ್ ಬಾಟಂನಲ್ಲಿ ಮುರಿದು ಹೋಗಿದೆ. ಇದೇ ಟವರ್ನಿಂದ ಸುತ್ತಮುತ್ತಲಿನ 9 ಹಳ್ಳಿಗೆ ವಿದ್ಯುತ್ ಸರಬರಾಜು ಸ್ಥಗಿತಗೊಂಡಿದೆ. ಕೆರೆಬೂದೂರು, ಹಂಚಿನಾಳ್, ದುಗನೂರು, ತುರ್ಕುಂಡೋಣಿ, ಮೂಡಲದಿನ್ನಿ, ಬಿಚ್ಚಾಲಿ, ಯದ್ಲಾಪುರ, ಚನ್ನವೀರನಗರ, ಬಿಚ್ಚಾಲಿ ಕ್ಯಾಂಪ್ ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು ಗ್ರಾಮಸ್ಥರು ಪರದಾಡುವಂತಾಗಿದೆ. ಘಟನಾ ಸ್ಥಳಕ್ಕೆ ಜೆಸ್ಕಾಂ ಇಲಾಖೆ ಸಿಬ್ಬಂದಿಗಳು ದೌಡಾಯಿಸಿದ್ದು ದುರಸ್ತಿ ಕಾರ್ಯದಲ್ಲಿ ತೊಡಗಿದ್ದಾರೆ. ಟ್ರ್ಯಾಕ್ಟರ್ ಮತ್ತು ದ್ವಿಚಕ್ರ ವಾಹನ ನಡುವೆ ಡಿಕ್ಕಿ ಸಂಭವಿಸಿ ಮಹಿಳೆ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಗರದ ಬೋಳಮಾನದೊಡ್ಡಿ ರಸ್ತೆಯಲ್ಲಿ ನಡೆದಿದೆ. ಪರಿಮಳ ಎಂಬ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದು
ಚಿಕಿತ್ಸೆಗಾಗಿ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಡಿಕ್ಕಿಯ ರಭಸಕ್ಕೆ ಮಹಿಳೆಯ ಕೈ ನುಜ್ಜುನುಜ್ಜಾಗಿದೆ. ಘಟನಾ ಸ್ಥಳಕ್ಕೆ ನಗರ ಸಂಚಾರಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ. ರೈತರಿಗೆ ಹೊಸ ಆವಿಷ್ಕಾರಗಳು ತಲುಪಲು ಕೃಷಿ ವಿದ್ಯಾರ್ಥಿಗಳು ಮುಂದಾಗಬೇಕು. ಸುಂದರ್ ರಾಜ್. ವಫ್ತ್ ಆಸ್ತಿಯ ಹೆಸರಿನಲ್ಲಿ ಗೊಂದಲ. ಕಾಂಗ್ರೆಸ್ ಸರ್ಕಾರ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಪದವಿ ಪೂರ್ವ ಕಾಲೇಜುಗಳ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆ. ರಾಜ್ಯ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟ ಆಯೋಜನೆ. ರವೀಂದ್ರ ಜಾಲ್ದಾರ್. ನವೆಂಬರ್ 27ರಿಂದ 3 ದಿನ ನವದೆಹಲಿಯಲ್ಲಿ ಎಐಡಿಎಸ್ಒ ಅಖಿಲ ಭಾರತ ಸಮ್ಮೇಳನ. ಶಿಲ್ಪ. ಸಂವಿಧಾನ ಪೀಠಿಕೆ ಸರ್ಕಾರಿ ಕಚೇರಿ ಸಹಕಾರ ಸಂಘ ಸೇರಿ ಎಲ್ಲೆಡೆ ಅಳವಡಿಸಿ ಸಂಗೊಳ್ಳಿ ಸೋಮಣ್ಣ. ದುಗನೂರು ಬಳಿ ಟವರ್ಗೆ ಲಾರಿ ಡಿಕ್ಕಿ ತಪ್ಪಿದ ಅನಾಹುತ. 9 ಹಳ್ಳಿಗಳಿಗೆ ವಿದ್ಯುತ್ ಕಡಿತ. ಪಾಲಿಟೆಕ್ನಿಕ್ ಕಾಲೇಜು ಬಳಿ ಟಿಪ್ಪರ್ ಡಿಕ್ಕಿ, ಮಹಿಳೆ ಗಂಭೀರ ಗಾಯ. ನಗರದ ವಾರ್ಡ್ 31ರಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ, 3 ಬಂಧನ. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.